ದಿನಾಂಕ 28/1/2025 ನಮ್ಮ ಅರಕೇರಿ ತಾಂಡದಲ್ಲಿ ಒಂದು ಮರ್ಡರ್ ಆಗಿರುತ್ತೆ. ಅದರಲ್ಲಿ ಸತೀಶ್ ರಾಥೋಡ್ ಅಂತಂತೇಳಿ ಒಬ್ಬ ವ್ಯಕ್ತಿ ಮೃತನಾಗಿರ್ತಾನೆ. ಸೊ ಆ ಕೇಸಲ್ಲಿ ತಮಗೆ ಈಗಾಗಲೇ ಗೊತ್ತಾಗಿರುವಂತೆ ರಾಮು ಲಮಾನಿ ಅನ್ನೋ ಒಬ್ಬ ಆರೋಪಿಯನ್ನು ನಾವು ಅವತ್ತೇ ಅವನಿಗೂ ಕೂಡ ಇಂಜೂರ್ಡ್ ಆಗಿ ಅವನು ಯಶೋಧ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿರ್ತಾನೆ. ಸೊ ಆ ಕೇಸಲ್ಲಿ ನಾವು ಫರ್ದರ್ ಇನ್ವೆಸ್ಟಿಗೇಷನನ್ನು ತಗೊಂಡಾಗ ಅವತ್ತಿನ ದಿನ ಈ ಸತೀಶ್ ರಾಥೋಡನ್ನು ಹೊಡೆಯೋದಕ್ಕೆ ಈ ಅಕ್ಯೂಸ್ ನಂಬರ್ 1 ಮತ್ತು ಅಕ್ಯೂಸ್ ನಂಬರ್ 2 ಸುಭಾಸ್ ಅಂತ ಏನಿದ್ದಾನೆ, ಇವರಿಬ್ಬರು ಬೈಕಲ್ಲಿ ಬಂದು ಅವತ್ತಿನ ದಿನ ಅವನನ್ನು ಓವರ್ಟೇಕ್ ಮಾಡಿ ಅವನ ಮೇಲೆ ಒಂದು ಫೈರ್ ಮಾಡಿರ್ತಾರೆ. ಸೊ ಆವಾಗ ಏನು ಡಿಸೀಸ್ಡ್ ಇದ್ದಾನೆ ಅವನು ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಮತ್ತೆ ಬೈಕಲ್ಲಿ ಚೇಸ್ ಮಾಡಿ ಆ ಕಾರಿದ್ದಂಥ ಸ್ಪಾಟ್ ಯಂತ್ರ ನೀವೇನು 100-150 ಮೀಟ್ರದಲ್ಲಿ ಸೀನ್ ಆಫ್ ಕ್ರೈಮನ್ನು ಏನು ನೋಡ್ತೀರಾ ಅಲ್ಲಿ ಅವ್ನು ಫಾಲೋ ಅಪ್ ಮಾಡಿಬಿಟ್ಟು ಅಲ್ಲಿನೂ ಕೂಡ ಅವನನ್ನು ಹಿಡಿದು ಇಬ್ಬರು ಮಧ್ಯೆ 3 ಜನದ ಮೇಲೆ ಕಿತ್ತಾಟ ಆಗಿರುತ್ತೆ. ಆ ಸಂದರ್ಭದಲ್ಲಿ ಏನೀಗ ಅಕ್ಯೂಸ್ ನಂಬರ್ 1 ಇದ್ದಾನೆ ರಮೇಶ್ ಲಮಾನಿ. ಸೊ ಅವನಿಗೂ ಕೂಡ ಕಿವಿ ಕಟ್ಟಾಗಿರುತ್ತೆ ಮತ್ತು ಹೊಟ್ಟೆಗೂ ಕೂಡ ಸ್ಟ್ಯಾಬ್ ಇಂಜುರೀಸ್ ಆಗಿರುತ್ತೆ. ಸೊ ಅಟ್ ದ ಸೇಮ್ ಟೈಮ್ ಸತೀಶ್ ರಾಥೋಡು ಕೂಡ ಅವನಿಗೆ ಮುಖದ ಮೇಲೆ ಕಲ್ಲು ಮತ್ತು ಚಾಕುವಿನಿಂದ ಇರಿತ ಮತ್ತು ಗುಂಡೇಟು ಕೂಡ ಬಿದ್ದಿರುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಅವರಿಬ್ಬರನ್ನ ಅರೆಸ್ಟ್ ಮಾಡಿರುತ್ತೆ. ಫರ್ದರ್ ತನಿಖೆಗೆ ಒಳಪಟ್ಟಾಗ ಇನ್ನೂ ಇಬ್ಬರು ಅಕ್ಯೂಸ್ಡ್ಗಳು ನಮಗೆ ಬರ್ತಾರೆ. ಅಂದರೆ ಇವರು ಕಾನ್ಸ್ಪಿರಸಿ ಮಾಡಿರ್ತಾರೆ. ಸೊ ದ್ವೇಷದ ಹಿನ್ನೆಲೆ. ಸೊ ಈಗೇನು ಅಕ್ಯೂಸ್ ನಂಬರ್ 1 ಅವರ ಮಗಳು 1 ವರ್ಷದ ಹಿಂದೆ ತೀರ್ಕೊಂಡಿರ್ತಾರೆ. ಅದಕ್ಕೆ ಕಾರಣ ಈ ಸತೀಶ್ ರಾಥೋಡ್ ಅನ್ನೋದು ಅವರ ತಂದೆಗೆ ಒಂದು ಸಿಟ್ಟಿರುತ್ತೆ. ಅದೇ ರೀತಿ ಕೂಡ ಸತೀಶ್ ರಾಥೋಡು ಆ ಹುಡುಗಿಯ ಸಾವಿಗೆ ಇವನೇ ಕಾರಣ, ತಂದೆನೇ ಕಾರಣ ಅನ್ನೋ ಒಂದು ಅವನ ಮೈಂಡ್ಸೆಟ್ಟಲ್ಲಿರುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಅಕ್ಯೂಸ್ ನಂಬರ್ 3 and 4 ಇವರಿಬ್ಬರು ಏನು ಮಾಡ್ತಾರೆ ಮತ್ತು ಅಕ್ಯೂಸ್ ನಂಬರ್ 1 and 2 ಇವರಿಬ್ಬರು 4 ಜನ ಕಾನ್ಸ್ಪಿರಸಿ ಮಾಡಿ ಅಕ್ಯೂಸ್ ನಂಬರ್ 3 and 4 ಈಗೇನು ಅಕ್ಯೂಸ್ ನಂಬರ್ 5 and 6 ಇದ್ದಾರೆ ಸತೀಶ್ ಸುರೇಶ್ ರಾಥೋಡ್ ಮತ್ತು ವಿಜಯ್ ರಾಥೋಡ್ ಇವರಿಬ್ಬರು ವೆಪನ್ನ ಸಪ್ಲೈ ಮಾಡಿರ್ತಾರೆ. ಈಗಾಗಲೇ ಸತೀಶ್ ರಾಥೋಡ್ ಏನಿದ್ದಾನೆ ಇವನ ಮೇಲೆ 2022ರಲ್ಲಿ 2 ಕೇಸುಗಳಿದೆ. ಒಂದು ಅಟೆಂಪ್ಟ್ ಟು ಮರ್ಡರ್ ಕೇಸು ಮತ್ತು ವೆಪನ್ ಸಪ್ಲೈ ಕೇಸಲ್ಲಿ ಅವನ ಆರೋಪಿ ಇರ್ತಾನೆ. ಇವನ ಬ್ರದರ್ ಆದಂಥ ಪಿಂಟು ಅಲಿಯಾಸ್ ವಿಜಯ್ ಇವನು ಬಾಂಬೆದಲ್ಲಿರ್ತಾನೆ. ಇವರು ಮಧ್ಯಪ್ರದೇಶದಿಂದ ವೆಪನ್ ತಂದು ಕೊಡುವಂಥ ಒಂದು ಹಿನ್ನೆಲೆಯನ್ನು ಈ ವ್ಯಕ್ತಿ ಈಗ ಏನು ಸತೀಶ್ ರಾಥೋಡ್ ಇದ್ದಾನೆ ಅವನು ಸುರೇಶ್ ರಾಥೋಡ್ ಇದ್ದಾನೆ ಅವನು ಈ ಹಿನ್ನೆಲೆಗಳು ಇರುತ್ತೆ. ಈ 5 ಜನ ಈಗಾಗಲೇ ಅರೆಸ್ಟ್ ಆಗಿರ್ತಾರೆ. ಇವನು ಕಳೆದ 15 ದಿನದಿಂದ ತಪ್ಪಿಸ್ಕೊಂಡು ಓಡಾಡ್ತಾ ಇರ್ತಾನೆ. ಸೊ ಇವತ್ತಿನ ಅರ್ಲಿ ಮಾರ್ನಿಂಗ್ ಬೇಸ್ಡ್ ಆನ್ ದ ಇಂಟೆಲಿಜೆನ್ಸ್ ಇನ್ಪುಟ್ಟು ಪೊಲೀಸರು ತರ್ವಿ ಅಥವಾ ಚೆಕ್ ಪೋಸ್ಟಲ್ಲಿ ಇವನ ಬಗ್ಗೆ ಕಾಯ್ಕೊಂಡು ನಿಂತಾಗ ಸೊ ಪೊಲೀಸರನ್ನ ನೋಡಿ ತಪ್ಪಿಸ್ಕೊಂಡು ಹೋಗೋ ಟೈಮಲ್ಲಿ ಪೊಲೀಸರು ಅವರನ್ನು ಬೆನ್ನತ್ತಾರೆ. ಸೊ ಪೊಲೀಸ್ ನಮ್ಮ PSI ಆದಂಥ ವೀರೇಶ್ ದೊಡ್ಡಮನಿ ಮತ್ತು ಪವಾರು ಮತ್ತು ಇನ್ನೊಬ್ಬ ಸಿಬ್ಬಂದಿ ಇದ್ದಾಗ ಪೊಲೀಸರು ಮೇಲೇ ನೈಫ್ ತೊಗೊಂಡು ಅಟ್ಯಾಕ್ ಮಾಡ್ತಾನೆ. ನಮ್ಮ PSI ಮತ್ತು ಒಬ್ಬ ಕಾನ್ಸ್ಟೇಬಲ್ ಪವರ್ಗೆ ಇಂಜುರಿ ಕೂಡ ಆಗಿದೆ. ಆ ಹಿನ್ನೆಲೆಯಲ್ಲಿ PSI ಅವರು ಅವನ ಗಾಡಿಯಲ್ಲಿ ಗುಂಡು ಹಾರಿಸಿ ಅವನನ್ನು ತಡೆಯೋದಕ್ಕೆ ಹೇಳ್ತಾರೆ. ಆದರೂ ನಿಲ್ಲಲ್ಲ. ಆವಾಗ ಅವನ ಕಾಲಿಗೆ ಒಂದು ಗುಂಡು ಹಾಕಿ ಅವನನ್ನು ಕೂಡ ಸೆಕ್ಯೂರ್ ಮಾಡಿದೆ. ಅವನನ್ನು ಸಿಟಿ ಹಾಸ್ಪಿಟಲ್ದಲ್ಲಿ ಅಡ್ಮಿಟ್ ಇದ್ದಾನೆ. ಸೊ ಫರ್ದರ್ ಇನ್ವೆಸ್ಟಿಗೇಷನ್ ಆಗಿದೆ. ಈ ಕೇಸಲ್ಲಿ ಈಗಾಗಲೇ ಎಲ್ಲ 6 ಜನನೂ ಕೂಡ ನಾವು ಅರೆಸ್ಟ್ ಮಾಡಿದ್ದೀವಿ. ಆರೋಪಿ ಸುರೇಶ್ ಆರೋಗ್ಯ ಬಗ್ಗೆ ನಮಸ್ಕಾರ. ನಾನು ಡಾಕ್ಟರ್ ಶಿವಾನಂದ್ ಮಾಸ್ತಿಹೊಳಿ, ಜಿಲ್ಲಾ ಶಸ್ತ್ರಚಿಕಿತ್ಸಕರು, ಜಿಲ್ಲಾ ಆಸ್ಪತ್ರೆ ವಿಜಯಪುರ. ಬೆಳಗ್ಗೆ 6 ಗಂಟೆಗೆ ಸುರೇಶ್ ರಾಥೋಡ್ 50 ವರ್ಷ, ಇವನು ಹಂಚಿನಾಳ ತಾಂಡದವನು. ಅಲ್ಲಿ ವುಮನ್ ಯೂನಿವರ್ಸಿಟಿ ಹಿಂದ್ಗಡೆ ಇವನೇ ಪೊಲೀಸ್ ಅರೆಸ್ಟ್ ಮಾಡ್ತಾ ಹೋದಾಗ ಇವನಿಗೆ ಹಿಡ್ಲಿಕ್ಕೆ ಹೋದಾಗ ಇವನಿಗೇನೋ ಅವ್ರ ಪ್ರಕಾರ ಗುಂಡು ತಗಲಿದೆ. 6 ಗಂಟೆಗೆ ನಮ್ಮ ಕಡೆ ಬಂದಾಗ ಕಂಡೀಷನ್ ನೋಡಿದ್ವಿ. ಒಂದು ಗುಂಡು ಬಲಗಡೆ ಕಾಲಿನಲ್ಲಿ, ನಾವು ಮೊಣಕಾಲು ಕೆಳಗೆ ಕಾಫ್ ಮಸಲ್ ಅಂತ ಹೇಳ್ತೀವಿ, ಅಲ್ಲಿದೆ. ಅಲ್ಲಿ ಗುಂಡು ಅದು ಫೈರ್ ಮೋಸ್ಟ್ಲಿ ನಮ್ಮ ಅನಿಸಿದ ಪ್ರಕಾರ ಗುಂಡು ನೋಡಿದರೆ ಹಿಂದೆಯಿಂದ ಬಂದು ಮುಂದೆ ದಾಟಿ ಹೋಗಿದೆ ಅಂತ ಅನಿಸುತ್ತೆ. ಆದರೂ ಎಕ್ಸ್ರೇ ಮತ್ತು ಈಗ CT ಸ್ಕ್ಯಾನ್ ಮಾಡ್ತೀವಿ. ಅದೇನಾದರೂ ಅಲ್ಲಿ ಒಳಗಿತ್ತಂದರೆ ಪೆಲೆಟ್ಸ್ ಇರ್ಬೋದು, ತೆಗಿಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಮೋಸ್ಟ್ಲಿ ಇರಲಿಕ್ಕಿಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಎಂಟ್ರಿ ವೂಂಡ್ ಎಕ್ಸಿಟ್ ವೂಂಡ್ ಎರಡೂ ಇದೆ. ಅದರ ಪೇಷಂಟ್ ಕಂಡೀಷನ್ ಸ್ಟೇಬಲ್, ಪಲ್ಸ್ BP ಎಲ್ಲ ಚೆನ್ನಾಗಿದ್ದಾನೆ. ಏನೂ ಅವನಿಗೆ ಜೀವಕ್ಕೇನು ಹಾನಿ ಅಂತ ಏನಿಲ್ಲ. ಈಗ ನಮ್ಮ ಕಡೆ ಅಡ್ಮಿಟ್ ಇದ್ದಾನೆ. ನಾವು ಚಿಕಿತ್ಸೆ ಮುಂದುವರಿಸ್ತಾ ಇದ್ದೀವಿ. ಎಸ್ ಸರ್, ಥ್ಯಾಂಕ್ ಯು ಸರ್.